ನಾನು ಕೂಡ ಇವತ್ತು ಪತ್ರಕರ್ತರ ಭವನದಲ್ಲಿ ಕೂತಿದ್ದೀವಿ. ನೀವೊಂದು 20 ಜನ ಇದ್ದೀರಿ. ನಾನು ಗೊತ್ತಿಲ್ಲ ಏನೋ ತಪ್ಪನ್ನು ಮಾಡ್ತೀನಿ ಅಂದರೆ ನೀವೆಲ್ಲರೂ ಸೇರ್ಕೊಂಡು ನನಗೆ ಹೊಡೆದ್ಬಿಡ್ತೀರಾ, ನೀವು ಹೊಡೆದು ಕಳಿಸ್ಬಿಡ್ತೀರಾ ನನ್ನನ್ನು. ನೀವು ನನಗೆ ತಿಳುವಳಿಕೆ ಕೊಡಬೇಕು, ನೀವು ಮಾತನಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ, ಕರೆಕ್ಟಾಗಿ ಮಾತಾಡಿ ಅಂತ ಹೇಳಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ನಿಮಗೆ ಹೊಡಿತಕ್ಕಂಥ ಹಕ್ಕು ನಿಮಗಿಲ್ಲ. ಆ ಥರ ಸುಬ್ರಹ್ಮಣ್ಯನೂ ಕೂಡ ಅರ್ಥ ಮಾಡ್ಕೋಬೇಕಾಗಿದ್ದು. ಈ ದರ್ಪಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಮೌನವಾಗಿದೆ, ಜಿಲ್ಲಾ ಆಡಳಿತ ಮೌನವಾಗಿದೆ, ವಿವಿಧ ಸಂಘಟನೆಗಳು ಮಾಧ್ಯಮನೂ ಸೇರಿದಾಗಿದ್ದರೆ ಮೌನವಾಗಿದ್ದಾರೆ. ಎತ್ತಗೆ ಸಾಕ್ತಾಯಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನನಗಿಲ್ಲಿ ಗೊತ್ತಿರ್ತಕ್ಕಂಥ ಈ ದೇಶದಲ್ಲಿ ಪ್ರಜಾಪ್ರಭುತ್ವ, ಭಾರತದ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ಇವು 4 ಕೂಡ, ಇವು 3 ಕೂಡ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಎಚ್ಚರ ವಹಿಸ್ತಕ್ಕಂಥದ್ದು ಪತ್ರಕರ್ತರ ಜವಾಬ್ದಾರಿ ಅಂತ ನಾನಾರು ಕೂಡ ಇಲ್ಲಿ ತನಕನೂ ಕೂಡ ಭಾವಿಸ್ಕೊಂಬಂದಿದ್ದೀನಿ. ಅಂಥವ್ರ ಮೇಲೆ ಅಲ್ಲೇ ಆಯಿತು ಅಂತೇಳಿದ್ರೆ ನಮ್ಮಂಥವರ ಪರಿಸ್ಥಿತಿ ಏನಾಗಬೇಕು? ಇನ್ನು ನಾವು ಹೋರಾಟವನ್ನು ನಿಲ್ಲಿಸಬೇಕಾಗ್ತದೆ. ಈ ಥರ ದರ್ಪ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು, ಜಾತಿ ಹೆಸರಿನಲ್ಲಿ ನಿಂದಿಸ್ತಕ್ಕಂಥದ್ದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ಕೂಡಲೇ ಸುಬ್ರಹ್ಮಣ್ಯವ್ರನ್ನ ಬಂಧಿಸಬೇಕು. ಬಂಧಿಸಲಿಲ್ಲ ಅಂತೇಳಿದ್ರೆ ನಾನು ನಿರಂತರವಾಗಿ ಜಿಲ್ಲಾಡಳಿತದ ಮುಂದೆ ಕೂತ್ಕೋಬೇಕಾಗ್ತದೆ. ಇಲ್ಲ ಅರಮನೆಯ ಆವರಣದಲ್ಲಿ ನಾನು ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗ್ತದೆ. ಈಗಾಗಲೇ ನಾನು ಎಲ್ಲ ಸಂಘಟನೆಗೂ ಕೂಡ ಈ ಪತ್ರಿಕೆ ಮೂಲಕ ನಾನು ಕರೆಯನ್ನು ಕೊಡ್ತಾಯಿದ್ದೀನಿ. ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಮೇಲ್ಜಾತಿಯವರು ಇವತ್ತು ಕೆಳಜಾತಿ ಹೆಸರಿನಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು, ಶೋಷಣೆ ಮಾಡ್ತಕ್ಕಂಥದ್ದು, ಒಬ್ಬ ಪತ್ರಕರ್ತ ಅಥವಾ ಬರಹಗಾರ ಅಥವಾ ಕ್ಯಾಮ್ರಾಮ್ಯಾನ್ಗೆ ಇಲ್ಲಿ ಯಾವುದೇ ಥರದ ಶಕ್ತಿ ಇಲ್ಲ, ಅಸಹಾಯಕತೆಯನ್ನು ತೋರ್ತಾ ಇದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಕ್ಕಂಥದ್ದು ನಮ್ಮ ಸಂಘಟನೆ ಕರ್ತವ್ಯ ಅಂತಕ್ಕಂಥದ್ರು ಕೂಡ ನಾನು ಈ ವೇದಿಕೆ ಮೂಲಕ ಅವ್ರನ್ನ ಮನವಿ ಮಾಡ್ತಾಯಿದ್ದೀನಿ. ಇದು ನಾವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆ ನಾನು ಪತ್ರಕರ್ತರ ಭವನದಲ್ಲಿ ಮಾತಾಡಿ ಹೋಗಲಿಕ್ಕೆ ನಾನು ಇಷ್ಟ ಇಲ್ಲ. ಇವತ್ತು ಕೂಡಲೇ ಅವ್ರನ್ನ ಬಂಧಿಸಬೇಕು. ಯಾಕೆಂದರೆ ಅಟ್ರಾಸಿಟಿ ಆಗಿರ್ತಕ್ಕಂಥದ್ದು. ಅವರು ಎಲ್ಲೋ ಕೂತ್ಕೊಂಡು ಅವರನ್ನು ದೂರು ಕೊಟ್ಟರೆ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನೀವು ಹಂಗಂದರೆ ನಿಮ್ಮ ಮುಂದೆ ಬಂದು ಕೇಳಬೇಕು, ಕ್ಷಮೆ ಕೇಳ್ಬೋದಾಗಿತ್ತು. ಮಾಧ್ಯಮದವ್ರ ಮುಂದೆ ಏನು ನಡೆದಿದೆ ಅಂತಕ್ಕಂಥ ವರದಿಯನ್ನು ನಿಮ್ಮ ಮುಂದೆ ಕೊಡ್ಬೋದಾಗಿತ್ತು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸಹಚರರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪರಿಪಕ್ವವಾಗಿ ನಮಗೆ ಅರ್ಥವಾಗ್ತದೆ. ಇಂಥವ್ರನ್ನ ನಾವು ಬಗ್ಗುಬಡಿಲಿಕ್ಕೋಸ್ಕರ ಕುಂತಿರ್ತಕ್ಕಂಥದ್ದು. ಸನ್ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಅದೆಂಥ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಸೂಕ್ತ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯ ಭಾಳ ಬಹುಮುಖ್ಯವಾದಂಥ ವಿಚಾರ.